ನಮಸ್ಕಾರ. ಟೈಮ್ಸ್ ಆಫ್ ಸಾಗರ ನ್ಯೂಸ್ಗೆ ಸ್ವಾಗತ. ಪೈಗಂಬರ್ ಮೊಹಮ್ಮದ್ ಅವರ ನ್ಯಾಯ ಮತ್ತು ಮಾನವೀಯತೆಯ ಸಂದೇಶಗಳನ್ನು ನಾಡಿನ ಜನತೆಗೆ ತಲುಪಿಸುವುದು ಮತ್ತು ಪ್ರವಾದಿಯರ ಬಗೆಗಿನ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವ ಉದ್ದೇಶದಿಂದ ಸೆಪ್ಟೆಂಬರ್ 3ರಿಂದ 14ರವರೆಗೆ ಸಾಗರ ತಾಲೂಕಿನಾದ್ಯಂತ ಪ್ರವಾದಿಯರ ಜೀವನ ಸಂದೇಶ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಮಾತೆ ಇಸ್ಲಾಮಿ ಹಿಂದ್ ಸ್ಥಳೀಯ ಘಟಕದ ಅಧ್ಯಕ್ಷ ಬಿ ರಿಯಾಜುದ್ದೀನ್ ತಿಳಿಸಿದರು. ಸೋಮವಾರ ಸಂಸ್ಥೆಯ ಕಚೇರಿಯಲ್ಲಿ ನ್ಯಾಯದ ಹರಿಕಾರ ಪೈಗಂಬರ್ ಮೊಹಮ್ಮದ್ ಪೋಸ್ಟರ್ ಬಿಡುಗಡೆಗೊಳಿಸಲಾಯಿತು. ಮೊಹಮ್ಮದ್ ಶರೀಫ್ ಮಾತನಾಡಿ, ಸೆಪ್ಟೆಂಬರ್ 3ರಿಂದ 14ರವರೆಗೆ ಪ್ರವಾದಿಯರ ಜೀವನ ಸಂದೇಶ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಅಭಿಯಾನದ ಸಂದರ್ಭದಲ್ಲಿ ವಿವಿಧ ಧರ್ಮೀಯರ ನಡುವಿನ ಪರಸ್ಪರ ಸಂಬಂಧಗಳನ್ನು ಬಲಪಡಿಸುವ ಉದ್ದೇಶದಿಂದಲೂ ನಾನಾ ಕಾರ್ಯಕ್ರಮಗಳನ್ನು ತಾಲೂಕಿನಾದ್ಯಂತ ಹಲವೆಡೆ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಈ ವೇಳೆ ಶಫೀವುಲ್ಲಾ, ಅನ್ಸರ್ ಇಕ್ಬಾಲ್ ಉಪಸ್ಥಿತರಿದ್ದರು. ನ್ಯಾಯದ ಅಧಿಕಾರ ಎಂಬ ಶೀರ್ಷಿಕೆಯಲ್ಲಿ ಈ ವರ್ಷದ ಸೀರತ್ ಅಭಿಯಾನವನ್ನು ಬರುವ 3ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೆ ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷ ರಬೀಲ್ ಮಾಹೆಯಲ್ಲಿ ಈ ಅಭಿಯಾನವನ್ನು ನಾವು ಹಮ್ಮಿಕೊಳ್ಳುತ್ತೇವೆ. ಈ ವರ್ಷದ ನಮ್ಮ ಶೀರ್ಷಿಕೆ ಪೈಗಂಬರ್ ಮೊಹಮ್ಮದ್ ನ್ಯಾಯದ ಅಧಿಕಾರ ಶೀರ್ಷಿಕೆಯಲ್ಲಿ ಈ ಅಭಿಯಾನದಲ್ಲಿ ನಾವು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ಸಾಗರದ ನಮ್ಮ ಬ್ಲಡ್ ಡೊನೇಷನ್ ಕ್ಯಾಂಪ್ ಆಚರಿಸ್ತೀವಿ, ಮತ್ತು ಹಾಸ್ಪಿಟಲ್ ವಿಸಿಟ್ ಕೊಡ್ತೀವಿ, ಹಾಗೆ ವೃದ್ಧಾಶ್ರಮವನ್ನು ನಾವು ವಿಸಿಟ್ ಕೊಡ್ತೀವಿ. ಅದರ ಜೊತೆಗೆ ಮುಸ್ಲಿಮೇತರದಲ್ಲಿ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅವರ ಜೀವನ ಮತ್ತು ಸಂದೇಶದ ಪರಿಚಯವನ್ನು ಕೊಡಲಿಕ್ಕೆ ಹಲವು ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ. ಅದರ ಜೊತೆಗೆ ಮುಸ್ಲಿಮರಲ್ಲಿ ಪೈಗಂಬರ್ ಮೊಹಮ್ಮದ್ ಅವರ ನಿಜವಾದ ಜೀವನ, ಅವರ ನೈಜ ಶೈಲಿ, ಹಾಗೆ ಅವರು ಇಡೀ ಮನುಕುಲಕ್ಕೆ ಮಾರ್ಗದರ್ಶಕ ಅವರಿಗೂ ತಿಳಿಸಲಿಕ್ಕೆ ಹಲವು ಕಾರ್ಯಕ್ರಮಗಳನ್ನು ಮಾಡ್ತೀವಿ. ವಿಶೇಷವಾಗಿ ಈ ವರ್ಷ ನಾವು ಸಾಗರದ ಎಲ್ಲ ಜಮಾತ್ಗಳಲ್ಲಿ, ಅದರಲ್ಲಿ ಜಮಾತ್ ಇಸ್ಲಾಮಿ, ತಬ್ಲೀಗ್ ಜಮಾತ್, ಜಮೀಯತುಲ್ ಉಲಮಾ, ಅಹ್ಲೆ ಹದೀಸ್ ಜಮಾತ್, ಶಾಫಿ ಮಸ್ಲಕ್, ಹನಫಿ ಮಸ್ಲಕ್, ಮತ್ತು ಸಂಘ ಸಂಸ್ಥೆಗಳು, ಹಲವು ಮದ್ರಸಗಳು, ಎಲ್ಲ ಸಾಗರದ ಮಸೀದಿಗಳು, ಅದರದ ಎಲ್ಲವನ್ನು ಸೇರಿಸಿಕೊಂಡು ಒಂದು ಸಮಸ್ತ ಮುಸ್ಲಿಂ ಬಾಂಧವರ ಒಂದು ಕಾರ್ಯಕ್ರಮ ಈ ಸೆಪ್ಟೆಂಬರ್ ಮಾಹೆಯಲ್ಲಿ ಪ್ರೊಬಬ್ಲಿ ನಾವು ಮಿಲಾದ್ ಒಂದು ನಮ್ಮ ಜುಲೂಸ್ ಏನು ಅದರ ಮೆರವಣಿಗೆ ಇದೆ, ಅದರ ನಂತರ ಹಮ್ಮಿಕೊಳ್ಳುವ ವಿಚಾರದಲ್ಲಿ ನಾವು ಅವರೆಲ್ಲರನ್ನು ತರಿಸಿ ತಂತ್ರಜ್ಞಾನ ಮುಂದುವರೆದಂತೆ ಸಮಾಜದಲ್ಲಿ ಸೈಬರ್ ಅಪರಾಧಗಳು ಹೆಚ್ಚಾಗುತ್ತಿವೆ. ಇದನ್ನ ಬದಲಾವಣೆ ಮಾಡುವ ಶಕ್ತಿ ವಿದ್ಯಾರ್ಥಿಗಳಲ್ಲಿದ್ದು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ಎಂಬ ನಿಟ್ಟಿನಲ್ಲಿ ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ವತಿಯಿಂದ ಆಗಸ್ಟ್ 25ರಿಂದ ಸೆಪ್ಟೆಂಬರ್ 15ರವರೆಗೆ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಘಟಕದ ಜಿಲ್ಲಾಧ್ಯಕ್ಷ ಸೈಯದ್ ಸೋಹೇಲ್ ಮಾಹಿತಿ ನೀಡಿದರು. ರಾಜ್ಯವ್ಯಾಪಿ ಅಭಿಯಾನವನ್ನು ಆಗಸ್ಟ್ 25ರಿಂದ ನಮ್ಮ ಸೆಪ್ಟೆಂಬರ್ 15ರ ತನಕ ಈ ರಾಜ್ಯಾದ್ಯಂತ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಡಿಜಿಟಲ್ ಸ್ವಾತಂತ್ರ್ಯ ಅಂತಾರೆ. ಇದರಲ್ಲಿ ಸೈಬರ್ ವಂಚನೆ, ಜೂಜಾಟ, ಗೇಮಿಂಗ್ ವ್ಯಸನದಿಂದ ರಕ್ಷಿಸುವುದು ಸಾರ್ಡ್ ಯೂತ್ ಮೂವ್ಮೆಂಟಿನ ಉದ್ದೇಶವಾಗಿದೆ. ಬಹಳಷ್ಟು ಕಡೆ ತುಂಬಾ ಫ್ರಾಡ್ ಆಗ್ತಿದೆ, ಬ್ಯಾಂಕಿನ ಹಣವನ್ನು ದೋಚುವಂಥದ್ದು ಎಲ್ಲ ಕ್ರೈಮ್ ಆಗ್ತಿದೆ. ಅದಕ್ಕೋಸ್ಕರ ಇದನ್ನ ಅಭಿಯಾನವನ್ನು ನಮ್ಮ ಸಾಗರ ತಾಲೂಕಿನ ನಮ್ಮ ಅಧ್ಯಕ್ಷರಾದ ಸಿಬ್ಬಂದುಲ್ಲಾ ಅವರು ನಡೆಸ್ತಿದ್ದಾರೆ. ನಾವು ತಾಲೂಕಿನ ಎಲ್ಲ ಕಡೆಯಲ್ಲೂ ಇದನ್ನು ಲಾಂಚ್ ಮಾಡಿದ್ದೀವಿ. ಈಗ ಆಲ್ರೆಡಿ DC ಸಾಹೇಬರು, ನಮ್ಮ ಗುರುದತ್ ಸಾಹೇಬರು ಸಹಿತ ಇದನ್ನ ಆಲ್ರೆಡಿ ಪೋಸ್ಟ್ ಬಿಡುಗಡೆ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ತಾಲೂಕಿನಲ್ಲಿ ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಜಾತಿ ಧರ್ಮದವರೆಲ್ಲ ಸೇರಿ ಇದಕ್ಕೆ ಕೈ ಜೋಡಿಸಬೇಕಂದ್ರೆ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇವೆ. ಪೋಸ್ಟ್ ಎಲ್ಲ ಅಂಗಡಿಗಳಲ್ಲಿ ಹಚ್ಚುವಂಥದ್ದು, ಹಾಗಾಗಿ ಆಮೇಲೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಸಿಟಿ ಮಾಡುವಂಥದ್ದು, ಈ ಥರದ ಮಾಡ್ಬೇಕಂತ ನಾವು ಯೋಚನೆ ಮಾಡಿ. ಆಗ ಒಂದು ಪಬ್ಲಿಕ್ ಪ್ರೋಗ್ರಾಮ್ ಮಾಡ್ಬೇಕಂತ ಇದರಲ್ಲಿ ಗೇಮಿಂಗ್ ಯಾವಾಗ ಆಗ್ತಾ ಇದೆ, ಒಂದು ಪಬ್ಲಿಕ್ ಪ್ರೋಗ್ರಾಮ್ ಸಹಿತ ಯಾವುದೋ ಒಂದು ಪ್ಲೇಸ್ ನೋಡ್ಬಿಟ್ಟು ಅರೇಂಜ್ ಮಾಡಬೇಕು, ಎಲ್ಲ ಸದಸ್ಯರು ಸೇರಿಸ್ಬಿಟ್ಟು ಮಾಡಬೇಕು ಅಂತ ನಾವು ಯೋಚನೆ ಮಾಡಬೇಕು. ಸೋಮವಾರ ಸಂಸ್ಥೆಯ ಕಚೇರಿಯಲ್ಲಿ ಡಿಜಿಟಲ್ ಸ್ವಾತಂತ್ರ್ಯ ಎಂಬ ಪೋಸ್ಟರ್ ಬಿಡುಗಡೆಗೊಳಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಿಗವತ್ತುಲ್ಲಾ, ಮೊಹಮ್ಮದ್ ತೌಸಿಫ್, ಜಮೀರ್ ಅಲಿ ಖಾನ್ ಹಾಜರಿದ್ದರು. ಸ್ಥಳೀಯ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಟೈಮ್ಸ್ ಆಫ್ ಸಾಗರ.